ಹಾಯ್ ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಮಕ್ಕಳ ತಜ್ಞ ಡಾಕ್ಟರ್ ವಿನಯ್ ಮಾತಾಡ್ತಿರೋದು. ತುಂಬ ಪೇರೆಂಟ್ಸ್ಗೆ 1 ವರ್ಷದ ಒಳಗಿನ ಮಕ್ಕಳಿಗೆ ನೀರು ಕೊಡೋ ವಿಚಾರದಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಇದೆ. ಸೊ ನನಗೆ ಗೊತ್ತಿಲ್ಲ ಅದು ನಿಮಗೆ ಯಾಕಷ್ಟು ಕನ್ಫ್ಯೂಷನ್ಸ್ ಇದೆ ಅಂತ. ಸೊ ಇವತ್ತು ಅದಕ್ಕೆ ಸೊಲ್ಯೂಷನ್ ಕೊಡ್ತೀನಿ. ಸೊ ಫಸ್ಟ್ ಹುಟ್ಟಿದ ಮಕ್ಕಳಿಗೆ ಯಾವಾಗಿಂದ ನೀರು ಕೊಡಬೇಕು ನೀವು ಅಂದರೆ 6 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಕೊಡಬೇಕು. ಯಾವ ರೀತಿ ಅಂತಂದರೆ ಆ ನೀರನ್ನ ಆರಿಸಿದ ನೀರು ಕೊಡಬೇಕು. ಯಾವ ರೀತಿ ಕೊಡಬೇಕು ಅಂತಂದರೆ ಅರೌಂಡ್ 6 to 8 ಮಂತ್ಸ್ ಬೇಬಿಗಳಿಗೆ ಸ್ಪೂನಲ್ಲಿ ಕೊಡಿ. ಸಣ್ಣ ಸ್ಪೂನ್ ಸಿಗುತ್ತಲ್ಲ ಆ ಥರ ಒಂದು 3 to 4 ಸ್ಪೂನ್ಸ್ ಒಂದು 3 to 4 ಅವರ್ಸ್ ಒನ್ಸ್ ಕೊಡಿ ಸಾಕು. ದಯವಿಟ್ಟು ಬಾಟಲಲ್ಲಿ ಕೊಡಬೇಡಿ, ನಿಪ್ಪಲ್ ಬಾಟಲಲ್ಲಿ ಕೊಡಬೇಡಿ. ಯಾಕಂದರೆ ಇನ್ಫೆಕ್ಷನ್ ರೇಟ್ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಮಗುಗೆ ಎದೆ ಹಾಲನ್ನ ಕುಡಿಯೋದಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ನೀವು ಫಸ್ಟ್ ಸ್ಪೂನಲ್ಲೇ ನೀರು ಕುಡಿಯೋದು ರೂಢಿ ಮಾಡಿಸಿದ್ರೆ ನೆಕ್ಸ್ಟ್ ಮಗುಗೆ ಮಾಲ್ಟ್ನ ಸ್ಪೂನಲ್ಲೇ ಕುಡಿಸೋದಕ್ಕೆ ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ಥರ್ಡ್, ನಿಮ್ಮ ಮಗುಗೆ ಎಷ್ಟು ನೀರು ಕುಡಿಸ್ಬೇಕು ಪರ್ ಡೇ ಅಂತ ತುಂಬಾ ಕ್ವಶನ್ಸ್ ಡೌಟ್ಸ್ ಇರುತ್ತೆ ನಿಮಗೆ. ಸೊ ಯೂಶ್ವಲಿ 6 to 9 ಮಂತ್ಸ್ ಬೇಬೀಸ್ಗೆ ನಾವು ಅಡ್ವೈಸ್ ಮಾಡೋದು ಅರೌಂಡ್ 100 to 150 ml ಪರ್ ಡೇ. ಆಮೇಲೆ 9 ಮಂತ್ಸ್ to 12 ಮಂತ್ಸ್ ಬೇಬೀಸ್ಗೆ ಅರೌಂಡ್ 200 to 250 ml ಕೊಟ್ಟರೆ ಸಾಕಾಗುತ್ತೆ. ಯಾಕಷ್ಟೇ ಅಂತಂದರೆ ಯೂಶ್ವಲಿ ಎದೆ ಹಾಲಲ್ಲೇ ಅರೌಂಡ್ 80 to 85% ವಾಟರ್ ಕಂಟೆಂಟ್ ಇರುತ್ತೆ. ಸೊ ಉಳಿದಿದ್ದ ನಾವು ಸ್ವಲ್ಪ ನೀರು ಕೊಟ್ಟರೆ ಸಾಕಾಗುತ್ತೆ. ಸೊ ನಿಮಗೆ ಸೊಲ್ಯೂಷನ್ ಸಿಕ್ಕಿದೆ ಅಂದ್ಕೊತೀನಿ. ಧನ್ಯವಾದಗಳು.